ಇವರು ಇಲ್ಲಿ ವ್ಯವಸಾಯಕ್ಕೆ ತಂದ್ರ ಇಲ್ಲ ವ್ಯವಸಾಯಕ್ಕೆ ತಂದಿರೋದು. ನಿಲ್ಸೋಣ ಬರೋಲ್ಲ. ಅಣ್ಣ ಇವು ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಣ್ಣ ಇವ? ನಾವು ರೈತರ ಅಲ್ವಾ, ಅಂದ್ರೆ ನೀವು ಇಲ್ಲಿ ತಂದು ಸಾಕುದು ಇಲ್ಲ ಇಲ್ಲಿ ಮನೇಲಿ ಹುಟ್ಟಿದವ ಇಲ್ಲ ತಂದಿರವ? ಅಣ್ಣ ಯಾವ ಊರಿಂದ ತಂದ್ರಣ್ಣ ಇವ? ಚುಂಚನಕಟ್ಟೆ. ಇವೆರಡು ಚುಂಚನಕಟ್ಟೆಲಿಂದಾನೆ ತಂದಿದ ಅಣ್ಣ. ಕೆಲ್ಸಕ್ಕೆ ಎತ್ಕೊಳ್ಳೋ ಹಸ್ಕೊಳ್ಳೋ ಅಣ್ಣ ಇವ? ಹಸ್ಕೊಳ್ಳು. ಇವ ಏನಾದ ಓರಿಗಿರಿ ಏನು ಇದು ಕೊಡಿಸ್ಲಿಲ್ಲ? ಎಷ್ಟು ವರ್ಷ ಆಗಣ್ಣ ತಂದಿವ? ನಾ ತಂದೆ 6 ತಿಂಗಳು ಆಯ್ತು. 6 ತಿಂಗಳು ಅಂದ್ರೆ ಮೊನ್ನೆ ತಂದಿದ್ದೀರಿ. ಇವೆರಡು ಇದು ಯಾಕೋಲ್ಲ ಅಣ್ಣ? ಇದು ಈಗ ಏನ್ ನಿಂತದ? ಬಲಗೋಲು ಎಡಗೋಲು. ಅಣ್ಣ ಈ ಹಸಿನ ಮೇಂಟೆನೆನ್ಸ್ ಏನಣ್ಣ ಇದು? ನೀವು ಅಂದ್ರೆ ಏನೇನು ಹಾಕ್ತೀರಿ ತಿಂಡಿ? ನೀವು ಮಾಮೂಲಿ ತಿಂಡಿದೆ. ಮಾಮೂಲಿ ತಿಂಡಿಗಳ ಮಾಮೂಲಿ ತಿಂಡಿನೇ. ಈಗ ಹೊರಗಡೆ ಈಗ ಕೆಲಸ ಮಾಡ್ತೀರಿ? ಈಗ ಜಮೀನ್ ಹತ್ರ ಎಲ್ಲ ಕೆಲಸ ಮಾಡ್ತಾವ ಇವು, ಗಾಡಿ ಗಿಡ ಎಲ್ಲ ಹೊಡಿತಾವೆ. ಕಡಿತೋಟ ಒಳ್ಳೇದು. ನೀವು ಕಡಿತೋಟ ಒಳ್ಳೇದು. ಹೌದೇ? ಹಂಗಾರೆ ಡೈಲಿ ಕೆಲಸ ಇದ್ದಂಗೆ ಮಾಡ್ತೀರಿ ಅಣ್ಣ? ಯಾವ್ದು ಅದೇದು? ಏನೇನಿಲ್ಲ, ಅವೆಲ್ಲ ಏನಿಲ್ಲ. ಅದೇನೋ ವಿಷಯ ಕೇಳ್ಪಟ್ಟೆ, ರೈಸ್ಗೆ ಕೇಳೋರೆ ಅಂತ. ಯಾವ ಕಡೆಯವ್ರಣ್ಣ ಕೇಳಿದ್ರು? ಮಂಡ್ಯದವರು. ಅಂದ್ರೆ ಏನು ರನ್ನಿಂಗ್ ರೈಸ್? ಗಾಡಿ ರೈಸ್ಗೆ ಗಾಡಿ ಕಟ್ಟಿ ಇದು ಮಾಡ್ತಾರಲ್ಲ, ಅದಕ್ಕೆ ಕೇಳಿದಿರ? ಇದೊಂದ ಇವೆರಡು ಸೇರ ಆ ಕಡೆದು? ಇವು ಏಜ್ ಏನಾಗವಣ ಇವಕ್ಕೆ? ಕಡೆ ಮಳೆ. ಕಡೆ ಮಳೆ. ಇನ್ನು 3 ವರ್ಷ 4 ವರ್ಷ ಮಡಿಕಬಹುದು. 4 ವರ್ಷ ಇನ್ನ 5 ವರ್ಷ ಇನ್ನ 5 ವರ್ಷ ಗೇಗೋಣ ಅಂಜಾಜು. ನಮ್ಮ ರೈತ ಕಟ್ಟೋದ್ರೆ ಇನ್ನು 4 ವರ್ಷ 5 ವರ್ಷ ಹೆಂಗಾದಾಗೆ ಆರಾಮಾಗಿ. ಅಣ್ಣ ನೀ ಮುಂದೆ ತಗೋ. ನೋಡ್ರಿ ಇವ್ರ ಬಣ್ಣ ಸೂಪರ್ ಆಗವ ಮಾತ್ರ. ರೂಪಾಯಿ ಬಣ್ಣ. ಅಂದ್ರೆ ನೀವು ರವೆ ಬೂಸ, ಮುಸ್ಕಿನ ಜೋಳ ಇದು ಇನ್ನ ಬೇರೆ ಎಕ್ಸ್ಟ್ರಾ ಏನು ಕೊಡಲ್ರಿ ಇವಕ್ಕೆ? ಈಗ ನೀವು 6 ತಿಂಗಳು ತಂದು 6 ತಿಂಗಳು ಆಗಲ್ವೇ ತಂದು? ಅಲ್ಲಿ ಏನ್ ಕೆಲಸ ಮಾಡ್ತಿದ್ದಾವು? ಅಲ್ಲಿ ಕಬ್ಬು ಹೊಡಿತಿದ್ವು. ಅಲ್ಲೇ ಕಬ್ಬೆ ಅಂದ್ರೆ ಇಲ್ಲಿ ಮಂಡ್ಯದಳ್ಳಿ ಕಡೆ ಕಬ್ಬೆ. ಇಲ್ಲಿ ಬಂದು ರೇಷ್ಮೆ ತೋಟಕ್ಕೆ ಹಾಕೊಂಡಿದ್ದೀರಿ? ರೇಷ್ಮೆ ತೋಟಕ್ಕೆ. ಅಣ್ಣ ಇವು ಈ ಹಸ್ಗಳು ಹೆಂಗಸರು ಮಕ್ಕಳು ಎಲ್ಲ ಹಿಡ್ಕೋಬೋದ? ಹೆಂಗಸರು ಮಕ್ಕಳೆಲ್ಲ ಹಿಡ್ತಾರೆ. ಹೌದೇ ಅಣ್ಣ? ಇವಾಗ ರಾಗಿ ಹುಲ್ಲು ಮಾತ್ರ ಯೂಸ್ ಮಾಡ್ತಿದ್ದೀರಾ ಇಲ್ಲ ಹಸಿರು ಹುಲ್ಲು ಏನಾಗ್ತೀರ? ಒಣ ಹುಲ್ಲು ಮಾತ್ರ. ಒಣ ಹುಲ್ಲು ಬಿಟ್ರೆ ಬೇರೆ ಏನ ಹಾಕಲ್ರಿ ಅಣ್ಣ? ಮುಂದಕ್ಕೆ ಬಿಡೋಣ ಸರ್, ಮುಂದಕ್ಕೆ ಬಿಟ್ಟು ಹಿಂದಕ್ಕೆ ಕೊಡೋಣ. ಬರೋಣ ಒಂದು ಕಡೆ ಮುಂದಕ್ಕೆ ಬಿಡೋಣ. ಮುಂದಕ್ಕೆ ನೋಡ ಎಷ್ಟು ಹಸ್ಕೊಳ್ಳು. ನೀನು ಮುಂದಕ್ಕೆ ಬರ್ಬೇಕಣ್ಣ. ನೀನು ಹೋಗ್ಬೇಕ, ಕ್ಯಾಮ್ರಾಮನ್ ಮುಂದೆ ಹೋಗ್ತಾ ಇರ್ಬೇಕಂತೆ. ಈ ಹಸ್ಗಳು ಯಾರು ರೈತರು ಬೇಕಾದವರು ಬನ್ನಿ, ಹೆಚ್ಚು ಕಮ್ಮಿ ಮಾಡಿದ್ರೆ ರೈಟಲ್ಲಿ ಹೆಚ್ಚು ಕಮ್ಮಿ ಆಗುತ್ತಂತೆ ಕೊಡ್ತಾರೆ. ಒಳ್ಳೆ ಜಾತಿ ಹಸ್ಗಳು, ಹಳ್ಳಿಕಾರ ಹಸ್ಗಳು ನೋಡಿ. ಓರ್ಗಳಿದ್ದಂಗೆ ಎತ್ಗಳಿದ್ದಂಗೆ ತುಂಬ ವಯಸ್ಸು ಹಸ್ಗಳು ಆಯಲ್ಲ ಒದೆಯಲ್ಲ. ಬೇಕಾದ್ರೆ ಯಾರೇ ಇದ್ರು ಬನ್ನಿ, ರೈತರ ಮಕ್ಕಳು ಹಸ್ಗಳು ಬಿಡ್ತಾರೆ. ಸುಮಾರು ಜನ ಕಾಮೆಂಟ್ ಹಾಕಿದ್ದೀರಿ ಏನಂತ, ಹಸ ಬೇಕು, ನಾಟಿ ಹಸ ಬೇಕು ಅಂತ. ನೋಡಿ ನಾಟಿ ಹಸ ಇದೆ, ಒಂದು ಒಳ್ಳೆ ಕೂಟ ಅಂದ್ರೆ ರೂಪಾಯಿ ಬಣ್ಣ ನೋಡಿ ಯಾವ ಥರ ಇದೆ. ಬರೋಣ ಮುಂದಕ್ಕೆ ಸ್ವಲ್ಪ. ಬರೋಣ ಬಣ್ಣ ನೋಡಿ, ರೂಪಾಯಿ ಬಣ್ಣ ನೋಡಿ. ಹಸ್ಗಳು ಎತ್ತಲ್ಲ, ಬರ್ರಿ ಒಳ್ಳೆ ಜಾತಿ. ಬೇಕಾರೆ ಇವಾಗ ಕರುನು ಬೇಕಾದ್ರೆ ಹಾಕಿಸ್ಕೋಬಹುದು, ಕರು ಬೇಕಾದ್ರೆ ಹಾಕಿಸ್ಕೋಬಹುದು. ನೀವು ಬಿಡಿಂಗ್ ಬೇಕಾದ್ರೆ ಮಡಿಕೋಬಹುದು, ಏನ್ ಬೇಕಾದ್ರೆ ಯೂಸ್ ಆಯ್ತಾವಣ್ಣ. ಗಾಡಿಗಳು ಆಯ್ತಾವಂತೆ. ಹೊರಗಡೆ ನೀವು ಉಳುವರಿ ಮಾಡ್ತಾರೆ ಇವರು ರೈತರು. ಇವರೇ ರೇಷ್ಮೆ ತೋಟ ಉಳುವರಿ ಎಲ್ಲ ಮಾಡ್ತಾರೆ.
ಬೇಕಾದ್ರೆ ಬನ್ನಿ ಮಾತಾಡೋಣ. ಇಲ್ಲ ಮತ್ತ ನೋಡಿ ಒಳ್ಳೆ ಹಸುಗಳು ಅಣ್ಣ. ಇವಕ್ಕೆ ಇದಾಕಿಸಿದ್ದೀರಾ? ಲಾಲ್ ಕಟ್ಟಿಸ್ಬಿಟ್ಟಿದ್ದೀರಿ. ನೀನು ಅಲ್ಲಿ ನಿಂತು ಬಿಡು ಸೈಡಲ್ಲಿ. ಸಾಕು ಅಂತಾನೆ ಮಾಡ್ತಾ ಇದೀವಿ ನಾವು. ಅಲ್ಗೋ ಒಂದು ಹತ್ತಿಂದ ಬರುವ ಅಲ್ಲಿಂದ ಬರೋದು ನೀನಾಗ ಕುರಿ ಬರೋತಾನೆ. ಮುಂದೆ ಬರೋದು ಹೋಗ ಬೇಗ ತಗೊಂಡು ಇನ್ನೂ ಯೂಟ್ಯೂಬ್ ಬರಬೇಕು ಕೆಟ್ಟ ತಗೋಲ್ಲ. ಆಯ್ತು. ಹಾಂ ನಿಲ್ಸ್ಕೊ ಅಲ್ಲೇ ನಿಲ್ಸೋಣ ಅಲ್ಲೇ. ಸ್ಟಾಪ್ ಮಾಡೋಣ ಸ್ಟಾಪ್.